ಎಲ್ಲರಿಗೂ ನಮಸ್ಕಾರ. ನಮಸ್ತೆ to all. So one mistake many people they do with the pronouns. We should know what is avalu and avalige and avaludu. Once you get that, then easily you will understand about younger men and about any person with respect also. So where to use avalu? Avalu, when we say something about daughter or the younger sister or close friend, we use it. But maybe my teacher is younger than me. Can we use it? We should not. Maybe helper is younger than you. Can we use it? We should not. Very important. So this informal. Okay. Avalu is the pronoun actually to say she in Kannada. Avalu. If avalu you get it, she, then you will understand avalige for her or to her. Okay. Once you get that, you will also understand avuladu. Avaladdu is the full word. A-V-A, capital L-A, small d U. Avaladdu. But we use it as A-V-U, capital L, avul, and then do. Avuldu, it's hers. Her apostrophe S. Hers. Okay? Avuldu. I'll show you one small conversation where actually you can understand all these concepts very easily. The daughter and mother is making dosa and daughter is actually came from first floor. Daughter says amma. So mother said yenu kamla, and daughter says amma, breakfast ready aita. She is running late, she has to go to office. Amma, breakfast ready aita. And mother says ha aitu. This ha is actually to say yes. Ha aitu ba tinu dose tinu. ಆರ್ ದೋಸೆ ತಟ್ಟೆಗೆ ಹಾಕ್ಲಾ. ತಟ್ಟೆಗೆ, ತಟ್ಟೆ is plate, ಗೆ is to, ತಟ್ಟೆಗೆ to the plate. That ತಟ್ಟೆಗೆ, when we use faster, you know how it looks? ತಟ್ಟೆಗ್, ತಟ್ಟೆ and then ug. That's it you are going to hear. ತಟ್ಟೆಗೆ ಹಾಕ್ಲಾ, like that. But full word is ತಟ್ಟೆಗೆ. We use it as ತಟ್ಟೆಗೆ ಹಾಕ್ಲಾ. That's all you are going to hear. So she says, ಬೇಡ ಅಮ್ಮ, ಈಗ ಟೈಮ್ ಇಲ್ಲ. ನೋ ಮಮ್ಮಿ, ನಾವು ನೋ ಟೈಮ್. ಸೊ ಇಲ್ಲ ಇಸ್ ನಾಟ್ ದೇರ್, ನಾವು ನೋ ಟೈಮ್. ಓಕೆ, ಈಗ ಟೈಮ್ ಇಲ್ಲ. ಆ್ಯಂಡ್ ಮದರ್ ಸೇಸ್, ಯಾವಾಗಲೂ ಟೈಮ್ ಇಲ್ಲ ಅಂತೀಯ. ದಿಸ್ ಅಂತೀಯ ಈಸ್ ಆ್ಯಕ್ಚುಲಿ ಯು ವಿಲ್ ಸೇ. ಸಿ ಆಲ್ವೇಸ್ ಯು ವಿಲ್ ಸೇ ದಟ್ ನೋ ಟೈಮ್. ದಟ್ ಈಸ್ ಅಂತೀಯ. ವೆರಿ ಇಂಪಾರ್ಟೆಂಟ್. ಅನ್ನುತ್ತೆ, ಅನಿಸುತ್ತೆ, ಅಂತಾರೆ, ಅಂತಾನೆ, ಅಂತೀನಿ. ವೆರಿ ಇಂಪಾರ್ಟೆಂಟ್ ವರ್ಕ್. ನೆಕ್ಸ್ಟ್ ಟೈಮ್ ಮೇ ಬಿ ಐ ಟೇಕ್ some time to discuss about the verb, that particular verb. ಯಾವಾಗಲೂ ಟೈಮ್ ಇಲ್ಲ ಅಂತೀಯ. ಅದು ಯಾವಾಗ ತಿಂತೀಯೋ ಏನೋ. ವೆನ್ ಎಕ್ಸಾಕ್ಟ್ಲಿ ಯು ಗೋಯಿಂಗ್ ಟು ಈಟ್ ಆರ್ ವಾಟ್, ಐ ಡೋಂಟ್ ನೋ. ಓಕೆ. ಆ್ಯಂಡ್ ಸೊ ಅಮ್ಮ, ಬಾಕ್ಸ್ಗೆ ಎಷ್ಟು ಹಾಕಿದ್ದೀರಿ? ದಿಸ್ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಕ್ಚುಲಿ. ಹಾಕಿದ್ದೀರಿ ಈಸ್ ಯು ಹ್ಯಾವ್ ಪುಟ್. ಹೌ ಮೆನಿ ದೋಸಾಸ್ ಯು ಹ್ಯಾವ್ ಪುಟ್ ಇನ್ ದ ಬಾಕ್ಸ್? ಸೊ ಯು ಹ್ಯಾವ್ ಪುಟ್ ಈಸ್ ಹಾಕಿದ್ದೀರಿ. ಹೌ ಮೆನಿ ಯು ಹ್ಯಾವ್ ಪುಟ್, ಎಷ್ಟು ಹಾಕಿದ್ದೀರಿ? ವೆರಿ ಇಂಪಾರ್ಟೆಂಟ್. ಲೈಕ್ ಮಾಡಿದ್ದೀರಿ ಇಸ್ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹಾಕಿದ್ದೀರಿ ಇಸ್ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇನ್ ದಿ ವರ್ಬ್ ಪುಟ್. ಅಮ್ಮ, ಬಾಕ್ಸ್ಗೆ ಎಷ್ಟು ಹಾಕಿದ್ದೀರಿ? ಶಿ ಸೇಸ್, 3 ದೋಸೆ ಹಾಕಿದ್ದೀನಿ. 3 ದೋಸೆ ಹಾಕಿದ್ದೀನಿ ಇಸ್ ಐ ಹ್ಯಾವ್ ಪುಟ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹಾಕದೆ ಐ ಪುಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ಬಟ್ ಹಿಯರ್ ಶಿ ಹ್ಯಾಸ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆ್ಯಂಡ್ ಸರಿ, ಚಟ್ನಿ ಸ್ವಲ್ಪ ಜಾಸ್ತಿ ಹಾಕಿ. Put little more chutney for me, she says. Daughter says. Now you observe. Mother says, ಒಂದು ದೋಸೆ ಆದರೂ ತಿನ್ನು. This ಆದರೂ, at least. Here the ಆದರೂ goes as at least. At least you eat 1 dosa. ಒಂದು ದೋಸೆ ಆದರೂ ತಿನ್ನು. Okay. And daughter says, ಸರಿ ಅಮ್ಮ, 1 ದೋಸೆ ಕೊಡಿ. Give me 1 dosa. ಆ್ಯಂಡ್ ಕಮಲಾ, ರಮ್ಯಾ ಎಷ್ಟು ಗಂಟೆಗೆ ಬರ್ತಾಳೆ? ಸೊ ರಮ್ಯಾ ಈಸ್ ಆ್ಯಕ್ಚುಲಿ ಈ ಕಮಲಾಸ್ ಡಾಟರ್. ಸೊ ದಿಸ್ ಗ್ರ್ಯಾಂಡ್ ಡಾಟರ್. ರಮ್ಯಾ ಎಷ್ಟು ಗಂಟೆಗೆ ಬರ್ತಾಳೆ? ಅಟ್ ವಾಟ್ ಟೈಮ್ ರಮ್ಯಾ ಈಸ್ ಗೋಯಿಂಗ್ ಟು ಕಮ್? ಸೊ ದಟ್ ಎಷ್ಟು ಗಂಟೆಗೆ, ಯು ನೋ ಹೌ ಸಮ್ಟೈಮ್ಸ್ ಇಟ್ ಗೋಸ್ ಲೈಕ್ ಎಷ್ಟೊತ್ತಿಗೆ, ಎಷ್ಟು ಹೊತ್ತಿಗೆ. ದಟ್ ಹೊತ್ತಿಗೆ ಆಲ್ಸೋ ವಿಲ್ ಬಿಕಮ್ ಲೈಕ್ ಎಷ್ಟು ಹೊತ್ತಿಗೆ.
ದಟ್ಸ್ ಆಲ್ ಯು ಗೋಯಿಂಗ್ ಟು ಹಿಯರ್. ಎಷ್ಟೊತ್ತಿಗೆ ಬರ್ತಾಳೆ, ಲೈಕ್ ದಟ್. ಸೊ ಎಷ್ಟು ಇನ್ ದಿ ಎಷ್ಟು YESHT we are going to hear, and then ಹೊತ್ತಿಗೆ HOTTIGE we can hear only ಹೊತ್ತಿಗೆ HOTTUG, ದಟ್ಸ್ ಇಟ್. ಎಷ್ಟೊತ್ತಿಗೆ ಬರ್ತಾಳೆ, ರಮ್ಯಾ ಎಷ್ಟೊತ್ತಿಗೆ ಬರ್ತಾಳೆ, ಆರ್ ಎಷ್ಟು ಗಂಟೆಗೆ ಬರ್ತಾಳೆ, ಆರ್ ಎಷ್ಟು ಗಂಟೆಗೆ. ಸೊ ಗೆ ಆಲ್ಸೋ ಗಾನ್, ಈ ಗಾನ್, ಓನ್ಲಿ ಜಿ ಇಸ್ ರಿಮೈನ್. ಎಷ್ಟು ಗಂಟೆಗೆ ಬರ್ತಾಳೆ. ಆ್ಯಂಡ್ ಡಾಟರ್ ಸೇಸ್, ಅಮ್ಮ ಅವಳು, ಹಿಯರ್ ಅವಳು ಶಿ ಈಸ್ ಯೂಸಿಂಗ್, ದಟ್ ಈಸ್ ಅವಳು 3 ಗಂಟೆಗೆ ಬರ್ತಾಳೆ. ಸೊ ಐ ಯೂಸ್ ಟು 3 ಗಂಟೆಗೆ, ಐ ಡಿಂಟ್ ಸೇ 3 ಗಂಟೆಗೆ. ಓಕೆ, ಸೊ ಯೂಸಿಂಗ್ ಲೈಕ್ ನೇಟಿವ್ ಸ್ಪೀಕರ್. 3 ಗಂಟೆಗೆ ಬರ್ತಾಳೆ, ಅವಳು 3 ಗಂಟೆಗೆ ಬರ್ತಾಳೆ. ಗಂಟೆ ಪ್ಲಸ್ ಗೆ, ಗಂಟೆಗೆ. ಬಟ್ ವಿ ಆರ್ ಯೂಸಿಂಗ್ ಓನ್ಲಿ ಗಂಟೆ ಅಂಡ್ ದೆನ್ ಗಂಟೆಗೆ. 3 ಗಂಟೆಗೆ ಬರ್ತಾಳೆ. ಬಟ್ ಯು ಕೆನಾಟ್ ಸೇ 3 ಗಂಟೆಗೆ ಆ್ಯಂಡ್ ಯು ಕೆನಾಟ್ ಸ್ಟಾಪ್ ಲೈಕ್ ದಟ್. ದೆನ್ 3 ಗಂಟೆಗೆ ಯು ಕ್ಯಾನ್ ಸೇ, ಆ್ಯಂಡ್ ದೆನ್ ಯು ಕ್ಯಾನ್ ಸೇ ಬರ್ತಾಳೆ. 3 ಗಂಟೆಗೆ ಬರ್ತಾಳೆ. ಅವಳಿಗೆ, that means to her, for her, what you need to give food, she is telling. ಅವಳಿಗೆ, here I am applying ಅವಳಿಗೆ ದೋಸೆ ಕೊಡಬೇಡಿ, ಡೋಂಟ್ ಗಿವ್ ದೋಸೆ ಕೊಡಬೇಡಿ, ಸ್ವಲ್ಪ ಜ್ಯೂಸ್ ಕೊಡಿ ಸಾಕು, ಗಿವ್ ಹರ್ ಜ್ಯೂಸ್, ದಟ್ಸ್ ಎನಫ್. ಓಕೆ, ಆ್ಯಂಡ್ ಅಸ್ಯೂಮ್ that there is one actually book here. Okay, and whose is this book? If granny asks, okay, Kamla, ಈ ಬುಕ್ ಯಾರ್ದು, whose is this book? How do we say this? Hers. ಅಮ್ಮ ಇದು ಅವಳದು. ಹರ್ಸ್, ಹರ್ ಅಪಾಸ್ಟ್ರಫಿ ಎಸ್, ಅವಳದು. ಅವಳದ್ದು is the full word. AVA, capital A, small d, but we use it as ಅವಳು and then do. ಅವಳದು ಹರ್ಸ್, ಅವಳಿಗೆ for her, ಅವಳು she. You got it now? Once again quickly let's practice the conversation. So daughter came and daughter asking, ಅಮ್ಮ ಏನು ಕಮಲಾ, ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತಾ? ವಾಟ್ ಶಿ ಸೆಡ್, ಆಯಿತು ಬಾ, ಹಾಂ ಆಯಿತು ಬಾ ತಿನ್ನು, ಆರ್ ದೋಸೆ ಕೊಡಲಾ, ಆರ್ ತಟ್ಟೆಗೆ ಹಾಕ್ಲಾ, ಶಲೈ ಪುಟ್. ಬೇಡ ಅಮ್ಮ, ಈಗ ಟೈಮ್ ಇಲ್ಲ. ಯಾವಾಗಲೂ ಟೈಮ್ ಇಲ್ಲ ಅಂತೀಯ, ನೀನು ಯಾವಾಗ ತಿಂತೀಯೋ ಏನೋ, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ದಟ್ ಆಲ್ಸೋ ವಿ ಕ್ಯಾನ್ ಅಪ್ಲೈ. ಅಮ್ಮ ಬಾಕ್ಸ್ಗೆ ಎಷ್ಟು ಹಾಕಿದ್ದೀರಿ? 3 ದೋಸೆ ಹಾಕಿದ್ದೀನಿ, ಸಾಕಾ? ಈಸ್ ದಟ್ ಎನಫ್? ವಿ ಕ್ಯಾನ್ ಅಪ್ಲೈ ಇಟ್. ಸಾಕು ಅಮ್ಮ. ಆ್ಯಂಡ್ ಒಂದು ದೋಸೆ ತಿನ್ನು, ಒಂದು ದೋಸೆ ಆದರೂ ತಿನ್ನು. ಓಕೆ, ಅಟ್ಲೀಸ್ಟ್ ಯು ಇಟ್ 1 ದೋಸೆ. ಸರಿ ಅಮ್ಮ, 1 ದೋಸೆ ಕೊಡಿ, ಗಿವ್ ಮಿ 1 ದೋಸೆ. ಆ್ಯಂಡ್ ನೆಕ್ಸ್ಟ್ ಡೈಲಾಗ್ಸ್ ವಾಸ್ ಕಮಲಾ, ವಾಟ್ ಇಸ್ ದ ನೇಮ್, ರಮ್ಯಾ ಅಂದರೆ, ರಮ್ಯಾ ಎಷ್ಟೊತ್ತಿಗೆ ಬರ್ತಾಳೆ, ಆರ್ ಎಷ್ಟು ಗಂಟೆಗೆ ಬರ್ತಾಳೆ, ಆರ್ ಎಷ್ಟು ಗಂಟೆಗೆ ಬರ್ತಾಳೆ. ಆ್ಯಂಡ್ ಶಿ ಸೆಡ್, ಅಮ್ಮ 3 ಗಂಟೆಗೆ ಬರ್ತಾಳೆ. ಅವಳು 3 ಗಂಟೆಗೆ ಬರ್ತಾಳೆ. ಅವಳಿಗೆ ದೋಸೆ ಕೊಡಬೇಡಿ, ಜ್ಯೂಸ್ ಕೊಡಿ. ಓಕೆ, ಸೊ ನೌ ವಿಲ್ ಆಸ್ಕ್ ಯು, ಈ ಮೊಬೈಲ್ ಯಾರ್ದು? ಹೂಸ್ ಇಸ್ ದಿಸ್ ಮೊಬೈಲ್? ವಾಟ್ ಯು ಸೇ? ಅವಳದು, ಹರ್ಸ್, ಅವಳು and then do, ಅವಳದು. Okay, so I hope you got it. Am I right? So when we actually register each one word very well, then it doesn't go, it settle down very well. I hope this would be useful to you all. Once you get this, then you can see the pronouns when we talk about younger male in the next session. Avanu and avanige and avandu, we are focused more. Then we are going to focus on the respect one. Avaru, avarige and avardu. Okay, please write your valuable comments. Ellargu namaskara. If you feel the video is good, please share it to your friends too. Ellargu namaskara. Namaste to all. Jai Hind.